ವೀಕ್ಷಕರೇ, ಮಾರ್ಚ್ 3ರಂದು ಅತಿ ದೊಡ್ಡ ಚಂದ್ರಗ್ರಹಣ ಆಗುವ ನಮ್ಮ ಭಾರತದಲ್ಲಿ ಆಗುವ ಸಂಭವವಿದೆ. ನೋಡಿ, ಅದಕ್ಕಿಂತ ಮುಂಚಿತವಾಗಿ ನೀವು ನನ್ನ ಯೂಟ್ಯೂಬ್ ಅಕೌಂಟ್ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಅಕೌಂಟನ್ನು ಪೇಜನ್ನು ಫಾಲೋ ಮಾಡಿ ನಾನು ಎಲ್ಲ ವಿವರವನ್ನು ಸಂಪೂರ್ಣವಾಗಿ ಹೇಳೋಕ್ಕೆ ಬಯಸ್ತೇನೆ. ನೋಡಿ ಸ್ನೇಹಿತರೆ, ಮಾರ್ಚ್ 3ರಂದು ಅತಿ ದೊಡ್ಡ ಚಂದ್ರಗ್ರಹಣ ನಮ್ಮ ಭಾರತದಲ್ಲಿ ಕೂಡ ಕಂಡು ಬರ್ತಾ ಇದೆ. ನೋಡಿ ಅದು ಟೈಮಿಂಗ್ಸ್ ಯಾವಾಗ ಕೂಡ ಅಂತಲೂ ಕೂಡ ನಾನು ಹೇಳ್ತೀನಿ. ನೋಡಿ, 3:20ರಿಂದ ಸಂಜೆ 6:47ರವರೆಗೆ ಅದು ಚಂದ್ರಗ್ರಹಣ ಅದು ಸ್ಟಾರ್ಟ್ ಆಗ್ತದೆ. ಓಕೆ, ಮತ್ತು ಇನ್ನೊಂದು ಸ್ನೇಹಿತರೆ, ಇಲ್ಲಿ ಚಂದ್ರಗ್ರಹಣ ಮತ್ತು ಸೂರ್ಯ ಗ್ರಹಣಗಳ ಅಂದರೆ 15 ದಿನಗಳ ಅಂತರದಲ್ಲಿ ಕೂಡ ಈ ಸರಿ ಕಂಡು ಬರ್ತಾ ಇದೆ. ನೋಡಿ, ಇಲ್ಲಿ ನೀವು ಮತ್ತು ಇಲ್ಲಿ ಸೂತಕ ಕಾಲ ಅಂತ ನಾವು ಕೂಡ ಹೇಳ್ತೀವಿ. ಸೂತಕ ಕಾಲ ಅಂದರೆ ಅಲ್ಲಿ ಟೈಮಿಂಗ್ಸ್ ಕೂಡ ಇದೆ 6:30. ನೋಡಿ, 6:30 ಮಾರ್ನಿಂಗ್ ಕೂಡ ಇದು ಸ್ಟಾರ್ಟ್ ಆಗುತ್ತೆ. ನೋಡಿ, ಇಂತಹ ಒಂದು ಚಂದ್ರಗ್ರಹಣದ ಸಂದರ್ಭದಲ್ಲಿ ನೋಡಿ ದಯವಿಟ್ಟು ನೀವು ಅಂತಹ ಒಂದು ಸಮಯದಲ್ಲಿ ನೀವು ದಯವಿಟ್ಟು ಯಾವುದೇ ರೀತಿಯ ಪೂಜೆಗಳನ್ನು ಮಾಡಬಾರ್ದು, ಮತ್ತು ಯಾವುದೇ ಒಂಥರ ವಿಗ್ರಹಗಳನ್ನು ಕೂಡ ನೀವು ಸ್ಪರ್ಶಿಸಬಾರ್ದು. ಮತ್ತು ನೋಡಿ, ಅಂತಹ ಸಮಯದಲ್ಲಿ ನೀವು ದೇವರ ಜಪಗಳನ್ನು ನೀವು ಮಂತ್ರಗಳ ಮುಖಾಂತರ ನೀವು ನಾಮಸ್ಮರಣೆಯನ್ನು ಮಾಡೋದು ತುಂಬ ಅತ್ಯುತ್ತಮ ಉಪಯುಕ್ತಕಾರಿ ಆಗುತ್ತೆ ಸ್ನೇಹಿತರೆ. ನೋಡಿ, ಇನ್ನೊಂದು ವಿಶೇಷವಾಗಿ ಹೇಳ್ತೀನಿ ನಾನು, ಮತ್ತು ರೆಮಿಡೀಸ್ ಕೂಡ ಏನಪ್ಪ ಅಂದರೆ, ನೋಡಿ, ಆದಷ್ಟು ಗರ್ಭಿಣಿಯರು ಮನೆಯಿಂದ ಹೊರಗಡೆ ಹೋಗೋದು, ಮತ್ತು ಇನ್ನೊಂದು ಗರ್ಭಿಣಿಯರ ಮನೆಯಲ್ಲಿ ಏನಾದರೂ ಚಾಕು ಮತ್ತು ಕತ್ತರಿಗಳನ್ನು ಯೂಸ್ ಮಾಡೋದು ಆದಷ್ಟು ನೀವು ಅವಾಯ್ಡ್ ಮಾಡಬೇಕಾಗುತ್ತೆ. ಮತ್ತು ಚಿಕ್ಕ ಮಕ್ಕಳನ್ನು ಮತ್ತು ವೃದ್ಧರನ್ನು ಆದಷ್ಟು ಹೊರಗಡೆಯನ್ನು ಕಳಿಸೋದು, ಮತ್ತು ನೋಡಿ ಆ ಒಂದು ಸಮಯದಲ್ಲಿ ಹೊರಗಡೆ ಹೋಗೋದು ಅತ್ಯಂತ ಅದು ಒಳ್ಳೆಯದಲ್ಲ, ಅದು ಸೂಕ್ತವಲ್ಲ ಅಂತ ಹೇಳೋಕ್ಕೆ ಬಯಸ್ತೀನಿ. ನೋಡಿ, ಇನ್ನೊಂದು ಹೇಳ್ತೀನಿ ಸ್ನೇಹಿತರೆ, ನಾನು ನೋಡಿ ಈ ಒಂದು ಚಂದ್ರಗ್ರಹಣದ ಸಮಯದಲ್ಲಿ ನೀವು ಆದಷ್ಟು ಶಿವನ ನಾಮ ಸ್ಮರಣೆಯನ್ನು ಮಾಡೋದ್ರಿಂದ ನಿಮಗೆ ಎಲ್ಲ ಏನೇ ಒಂದು ಕಷ್ಟಗಳಿರಲಿ, ಏನೇ ಒಂದು ಸಮಸ್ಯೆಗಳಿರಲಿ, ನಿಮಗೆ ಅಂತಹ ಒಂದು ಸಮಯದಲ್ಲಿ ಶಿವನ ನಾಮ ಸ್ಮರಣೆ ಮಾಡೋದ್ರಿಂದ ನಿಮಗೆ ಅನುಕೂಲಕರ ಆಗುತ್ತೆ ಅಂತ ಹೇಳ್ತೀನಿ ಬಯಸ್ತೀನಿ ಸ್ನೇಹಿತರೆ. ನೋಡಿ, ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೂ ನಿಮ್ಮ ಅನಿಸಿಕೆ ಏನಾದರೂ ಇದ್ದರೆ ಕಾಮೆಂಟಲ್ಲಿ ನೀವು ತಿಳಿಸ್ಬೋದು ಸ್ನೇಹಿತರೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ ಸ್ನೇಹಿತರೆ.